ಹಾಯ್ ಎಲ್ಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ನಾನು ಗಗನ. ನಾನಿವತ್ತು ನಿಮ್ಮ ಜೊತೆ ನಾನು ಲಾಸ್ಟ್ ವೀಕೆಂಡು ನಮ್ಮ ಆಂಟಿ ಮನೆಗೆ ಹೋಗಿರೋ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಲಾಸ್ಟ್ ವ್ಲಾಗಲ್ಲಿ ನಾವು ಹೋಗಿದ್ದು ಅವತ್ತಿಂದ ಸ್ಯಾಟರ್ಡೆ ನೈಟ್ ನಾವು ಏನೇನು ಮಾಡಿದ್ವಿ, ಪಾನಿಪುರಿ ಮಾಡಿದ್ದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಇವತ್ತು ಸಂಡೇ ಮಾರ್ನಿಂಗು ಬೆಳಗ್ಗೆ ಎದ್ದಾಗ ನಮ್ಮ ಆಂಟಿ ಟಿಫನಿಗೆ ಚಪಾತಿ ಮತ್ತು ಕಳ್ಬೋಟಿ ಬರುತ್ತಲ್ಲ ಅದ್ರದ್ದು ಪಲ್ಯ ಮಾಡಿದ್ರು, ಕಡಲೆಕಾಳು ಹಾಕಿ. ಅದನ್ನು ತಿನ್ಕೊಂಡು ನಾವೀಗ ನಮ್ಮ ಊರಿನ ತೋಟಕ್ಕೆ ಹಣ್ಣಿನ ಗಿಡಗಳು ಬೇಕಿತ್ತು. ನೆಕ್ಸ್ಟ್ ವೀಕ್ ಊರಿಗೆ ಹೋಗ್ತೀವಿ, ಆವಾಗ ತಗೊಂಡೋಗಿ ನೆಟ್ಟರಾಗುತ್ತೆ ಅಂತ ಗಿಡಗಳು ತರೋಣ ಅಂತ ಇಲ್ಲಿ ಗುಬ್ಬಿ ಹತ್ರ ಒಂದು ಫೇಮಸ್ ನರ್ಸರಿ ಇದೆ, ಆರಾಧ್ಯ ನರ್ಸರಿ ಅಂತ. ನಾವು ಈ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ಕೊಂಡೇ ಇಲ್ಲಿಗೆ ಬಂದಿರೋಂಥದ್ದು. ನಮಗೆ ತುಂಬ ಎತ್ತರ ಆಗುವಂಥ ಗಿಡಗಳು ಬೇಡವಾಗಿತ್ತು. ಚಿಕ್ಕ ಹೈಟ್ ಕಮ್ಮಿ ಇದ್ದಾಗೇ ಬೇಗ ಬಿಡ್ತಾವಲ್ಲ ಹಣ್ಣಿನ ಗಿಡಗಳು, ಆ ಥರದ್ದು ಬೇಕಿತ್ತು. ಅದಕ್ಕೋಸ್ಕರ ಇಲ್ಲಿಗೆ ತೊಗೊಂಡೋಗೋಣ ಅಂತ ಬಂದಿದ್ದೀವಿ. ನಮ್ಮ ತೋಟದಲ್ಲಿ ಒಂದು ಹಣ್ಣಿನ ಗಿಡಗಳಿಲ್ಲ, ಹಾಗಾಗಿ ನಾವು ಹೋದಾಗ ಬಂದಾಗ ಅಟ್ಲೀಸ್ಟ್ ಒಂದಾರ ತಿನ್ನೋಕ್ಕಾಗುತ್ತೆ ಅಂತ ಹೇಳಿಬಿಟ್ಟು ಹಣ್ಣಿನ ಗಿಡಗಳ ಹಾಕೋಣ, ಹೇಗೋ ಮಳೆಗಾಲ ಇದೆಯಲ್ಲ ಅಂತ ತೊಗೊಂಡೋಗೋಣ ಅಂತ ಬಂದಿದ್ದೀವಿ. ಇಲ್ಲಿ ಸ್ವೀಟ್ ಲೆಮನ್ ಅಂತ ಇತ್ತು, ನಂಗೆ ತುಂಬಾ ಇಷ್ಟ ಆಯಿತು. ತುಂಬ ಚಿಕ್ಕದಿದೆ ಕಾಯಿ, ಬಟ್ ನಿಂಬೆಹಣ್ಣು ಥರ ಹುಳಿ ಇಲ್ಲ, ಇದು ಸ್ವೀಟಾಗಿತ್ತು, ತುಂಬಾ ಇಷ್ಟ ಆಯಿತು. ನಾವಿಲ್ಲಿ ಸುಮಾರು ಒಂದು 13-14 ಗಿಡಗಳೇನೋ ತೊಗೊಂಡ್ವಿ. ಈ ನರ್ಸರಿ ಬಂದುಬಿಟ್ಟು ಜಪಾನೀಸ್ ಸೀಬೆಹಣ್ಣಿಗೆ ಫೇಮಸ್ಸು. ರೆಡ್ ಕಲರ್ ಇರುತ್ತೆ ಅದು ಸೀಬೆಹಣ್ಣು, ತುಂಬಾ ಫೇಮಸ್ ಇದು. ಆ ಗಿಡಗಳಿಗೇ ನಾವು ಸುಮಾರು ಒಂದು 3-4 ಥರದ್ದು ಸೀಬೆಹಣ್ಣಿನ ಗಿಡ ತೊಗೊಂಡ್ವಿ. ಆಮೇಲೆ ವರ್ಷದಲ್ಲಿ 2 ಸಲ ಬಿಡುವಂತಹ ಮಾವಿನ ಹಣ್ಣಿನ ಗಿಡ ತೊಗೊಂಡ್ವಿ. ಹಾಗೆಯೇ ಹಲಸಿನ ಹಣ್ಣಿನ ಗಿಡ ತೊಗೊಂಡ್ವಿ. ಹಾಗೆ ಬಟರ್ ಫ್ರೂಟ್ಸ್ ಒಂದು 2 ತೊಗೊಂಡ್ವಿ, ಸೀತಾಫಲ ತೊಗೊಂಡ್ವಿ. ಹಾಗೆ ಸುಮಾರು ಇನ್ನೂ ಒಂದು 3-4 ಥರ ಹಣ್ಣಿನ ಗಿಡಗಳೆಲ್ಲ ತೊಗೊಂಡ್ವಿ. ನಾವು ಹೋಗೋ ದಿನ ತೊಗೊಂಡೋಗೋಕ್ಕೆ ಆಗೋದಿಲ್ಲ ಊರಿಗೆ, ಅದಕ್ಕೇ ಮುಂಚೆನೇ ತೊಗೊಬಂದಿಲ್ಲ. ನಮ್ಮ ಆಂಟಿ ಮನೆ ಇಟ್ಟರೆ ಇವ್ರು ಸ್ವಲ್ಪ ನೀರೆಲ್ಲ ಹಾಕಿ ನೋಡ್ಕೊತಿರ್ತಾರೆ. ನೆಕ್ಸ್ಟು ನಾವು ಊರಿಗೆ ಹೋಗೋ ದಿನ ಬಂದು ತೊಗೊಂಡೋದ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತೇ ಬಂದಿದ್ವಲ್ಲ ಹೇಗೋ ಇಲ್ಲಿಗೆ ಅಂದ್ಬಿಟ್ಟು ಹೋಗಿ ತೊಗೊಬಂದು ಇಲ್ಲಿಟ್ವಿ. ಪ್ರೈಸಸ್ ಏನು ತುಂಬ ಏನು ಕಮ್ಮಿನೂ ಇಲ್ಲ, ರೀಸನಬಲ್ ಆಗಿದೆ. ಒಂದೊಂದು ಪ್ರೈಸು ನನಗೆ ಜಾಸ್ತಿ ಅಂತ ಅನ್ನಿಸ್ತು. ನಾವು ತೊಗೊಂಡಿದ್ದೆಲ್ಲ ಕಸಿ ಗಿಡಗಳು ತೊಗೊಂಡ್ವಿ. ಬೇಗ ನಮಗೆ ಮರ ಆಗಬಾರ್ದು, ದೊಡ್ಡ ಮರ ಆಗಬಾರ್ದು, ಚಿಕ್ಕದ ಗಿಡದಲ್ಲೇ ನಮಗೆ ಹಣ್ಣು ಬಿಡೋ ಅಂಥದ್ದು ಬೇಕಿತ್ತು. ಅದಕ್ಕೋಸ್ಕರ ನಾವೆಲ್ಲ ಕಸಿ ಗಿಡಗಳು ತೊಗೊಂಡ್ವಿ. ನಾವು ತೊಗೊಂಡಿದ್ದಂಥ ಇಷ್ಟು ಗಿಡಗಳಿಗೆ 2,500 ಏನೋ ಆಯಿತು. ನೆಕ್ಸ್ಟ್ ವೀಕು ಊರಿಗೆ ಹೋಗ್ತೀವಲ್ಲ, ಅದನ್ನು ತೊಗೊಂಡೋಗಿ ನೆಡ್ತೀವಿ. ಆವಾಗಲೂ ಕೂಡ ವೀಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್. ಹೋಗ್ಬೇಕಾದ್ರೆ ಹಾಗೆ ಹೂವು ಬಿಟ್ಟಿತ್ತು ಅವ್ರ ಮನೆ, ಕಾಕಡ ಹೂವಿನ ಗಿಡ. ನನಗೂ ಹೂವು ಆಗುತ್ತೆ ಅಂತ ಕಿತ್ಕೊತಾ ಇದ್ದೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ.